ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೃಹತ್ ಡ್ರಗ್ಸ್ ಮಾಫಿಯಾ ಬಯಲಾಗಿದೆ. ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿರೋ ಸಿಸಿಬಿ ಪೊಲೀಸರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹೈಡ್ರೋ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಈ ಹೈಟೆಕ್ ಮಾದಕ ಜಾಲದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಹಂಟಿಂಗ್. 17 ಕೋಟಿಯ ಡ್ರಗ್ಸ್ ಅಡ್ಡೆ ಮೇಲೆ ಅಟ್ಯಾಕ್, ಆರೋಪಿಗಳು ಅರೆಸ್ಟ್. ಎಸ್, ಬೆಂಗಳೂರಿನಲ್ಲಿ ಬರೋಬ್ಬರಿ 17 ಕೋಟಿ ರೂಪಾಯಿ ಮೌಲ್ಯದ LSD ಸ್ಟ್ರಿಪ್ಸ್ ಹಾಗೂ ಹೈಡ್ರೋ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ. ಕೇಳೋದಕ್ಕೆ ಶಾಕ್ ಅನ್ಸಿದ್ರು ಇದು ಸತ್ಯ. ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಮಾಫಿಯಾದ ಜಾಲ ಎಷ್ಟರ ಮಟ್ಟಿಗೆ ಹಬ್ಬಿದೆ ಅನ್ನೋದಕ್ಕೆ ಈ ಕಾರ್ಯಾಚರಣೆಯೇ ಸಾಕ್ಷಿ. ಬಾಗಲೂರಿನ ಪ್ರತಿಷ್ಠಿತ ಪ್ರೆಸ್ಟೀಜ್ ಫೈರ್ ಬೇರಿ ಪಾರ್ಕ್ ಫ್ಲಾಟ್ ಮೇಲೆ ದಾಳಿ ನಡೆಸಿದ ಸಿಸಿಬಿ ನಾರ್ಕೋಟಿಕ್ಸ್ ವಿಭಾಗದ ತಂಡ ದೊಡ್ಡ ಮಟ್ಟದ ಮಾದಕ ಜಾಲವನ್ನ ಭೇದಿಸಿದೆ. ಸಿಸಿಬಿ ಡಿಸಿಪಿ ರಾಜಾ ಇಮಾಮ್ ಕಾಸಿಂ ಮತ್ತು ಎಸಿಪಿ ಮಹಾನಂದ್ ನೇತೃತ್ವದ ತಂಡ ಈ ಕಾರ್ಯಾಚರಣೆ ನಡೆಸಿದ್ದು, ಕೇರಳ ಮೂಲದ ಅಶ್ವಿನ್ ಮತ್ತು ಮೊಬಿನಾ ಎಂಬ 2 ಕಿಲಾಡಿಗಳನ್ನ ಅರೆಸ್ಟ್ ಮಾಡಿದೆ. ಇವರೇ ಈ ಇಡೀ ದಂಧೆಯ ಪ್ರಮುಖ ಕೊಂಡಿಗಳು. ಇನ್ನು ಇವರ ಬಳಿಯಿಂದ ವಶಪಡಿಸಿಕೊಂಡಿರುವ ಡ್ರಗ್ಸ್ ವಿವರ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. 8,335 LSD ಸ್ಟ್ರಿಪ್ಸ್. ಇದರ ಮಾರುಕಟ್ಟೆ ಮೌಲ್ಯವೇ ಕೋಟಿ. ಒಂದು ಸಣ್ಣ ಸ್ಟ್ರಿಪ್ಗೆ ಸುಮಾರು 6,000 ರೂಪಾಯಿ ಬೆಲೆ ಇದೆ. ಈ ಸ್ಟ್ರಿಪ್ಗಳನ್ನ ಸಾಮಾನ್ಯರ ಕಣ್ಣಿಗೆ ಬೀಳದಂತೆ ದೇವರ ಚಿತ್ರಗಳು ಮತ್ತು ವಿವಿಧ ಕಲಾಕೃತಿಗಳ ರೂಪದಲ್ಲಿ ತಯಾರಿಸಲಾಗಿತ್ತು. ಇದರೊಂದಿಗೆ 5 ಕೆಜಿ ಹೈಡ್ರೋ ಗಾಂಜಾ ಮತ್ತು 534 ಗ್ರಾಂ ಚರಸ್ ಕೂಡ ಸೀಸ್ ಮಾಡಲಾಗಿದೆ. ಬಂಧಿತ ಆರೋಪಿಗಳು ಥೈಲೆಂಡ್ನಲ್ಲಿರುವ ವಿನ್ಸೆಂಟ್ ಎಂಬಾತನಿಂದ ವಿಮಾನದ ಮೂಲಕ ಈ ಡ್ರಗ್ಸ್ ಅನ್ನ ತರಿಸಿಕೊಳ್ತಿದ್ರು. ವಿನ್ಸೆಂಟ್ ಸೂಚಿಸಿದ ಗುಪ್ತ ಸ್ಥಳಗಳಲ್ಲಿ ಡ್ರಗ್ಸ್ ಸಂಗ್ರಹಿಸಿ ಬಳಿಕ ಹೋಳಿ ಪಾರ್ಟಿಗಳಿಗಾಗಿ ಆರ್ಡರ್ ಬಂದಂತೆ ಸರಬರಾಜು ಮಾಡ್ತಿದ್ರು ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. 1.5 ಕೋಟಿ NCB ರೆಕಾರ್ಡ್ ಪ್ರಕಾರ ಇದು ಒಂದು ದೊಡ್ಡ ಅಫೆನ್ಸ್ ತಪ್ಪಿಸಿದ್ದಾರೆ ನಮ್ಮ CCB ಅವರು. ಯಾಕೆಂದರೆ ನಮಗೆ ಮಾಹಿತಿ ಬಂತು, ಸೋಷಿಯಲ್ ಮೀಡಿಯಾ ನಾವು ಮಾನಿಟರ್ ಮಾಡ್ತಾ ಇದ್ವಿ. ಆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗಿಂದ ನಮಗೆ ಕೆಲವು ಮಾಹಿತಿ ಆಧಾರ ಮೇಲೆ CCB ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಡಿಸ್ಟ್ರಿಬ್ಯೂಟ್ ಆಗಲಿಕ್ಕೆ ಮುಂಚೆನೇ ನಾವು ಹಿಡಿದಿದ್ದೀವಿ. ಸದ್ಯ ಇಷ್ಟು ದೊಡ್ಡ ಮಟ್ಟದ ಡ್ರಗ್ಸ್ ಸ್ಟಾಕ್ ಮಾಡಿದ ಫ್ಲಾಟ್ನ ಮಾಲೀಕರು ಯಾರು? ಈ ಪೆಡ್ಲರ್ಗಳ ಹಿಂದೆ ಇರುವ ಆ ದೊಡ್ಡ ತಲೆಗಳು ಯಾವುವು ಮತ್ತು ಯಾವೆಲ್ಲ ಹೈಫೈ ಪಾರ್ಟಿಗಳಿಗೆ ಇದು ಸಪ್ಲೈ ಆಗಬೇಕಿತ್ತು ಎಂಬ ಬಗ್ಗೆ ಸಿಸಿಬಿ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.